ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾಧುರಿ ಓಂ ಸರಾಸರಿ ವಂದಿರ ಪಾದಪದ್ಮ ಲೋಕೆ ಜರಾರೂಪೇ ಮೃತ್ಯುನಾಶಂ ದಾತರಮಿಷಂ ವಿದೌಷಧೀನಾಥನಮಂತ್ರೇ ರಮನತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತರ ವಂದಿ ಪೀಯೂಷದಾಯಕಂ ಸರ್ವೇ ಜನ ಸುಖಿನವಂತೋ ಸರ್ವೇ ಸಂತು ನ್ಯಾಮೇಹಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ನ್ಯೂರೋಪತಿ ಅಂತಂದರೆ ನರ್ವ್ ಡ್ಯಾಮೇಜ್ ಅಂತಂದರೆ ಡಿಸೀಸ್ ಆರ್ ಡ್ಯಾಮೇಜ್ ಆರ್ ಡಿಸ್ಫಂಕ್ಷನ್ ಆಫ್ ದಿ ನರ್ವ್ ಅಂತಂದರೆ ನರಗಳಲ್ಲಿ ಯಾವುದೇ ರೀತಿ ಡ್ಯಾಮೇಜು ಅಥವಾ ಡಿಸ್ಫಂಕ್ಷನ್ ಆಗೋದಕ್ಕೆ ನ್ಯೂರೋಪತಿ ಅಂತ ಕರೀತಾರೆ. ಈ ನರಗಳ ಹಾಗಾದರೆ ಎಲ್ಲಿಂದ ಉದ್ಭವ ಆಗ್ತದೆ? ನರಗಳು ಉದ್ಭವ ಆಗೋದು ಅಂತಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಸ್ಪೈನಲ್ ಕಾರ್ಡಿಂದ ಹಿಡಿದು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಕೈ ಕಾಲು ಬೆರಳುಗಳಲ್ಲೇ ಕೊನೆ ತನಕ ಇರ್ತದೆ. ಇದಕ್ಕೆ ಪೆರಿಫೆರಲ್ ನ್ಯೂರೋಪತಿ. ಪ್ರಮುಖವಾಗಿ ನ್ಯೂರೋಪತಿಲಿ ಏನಾಗುತ್ತಪ್ಪ ಅಂತಂದರೆ ಈ ನ್ಯೂರೋಪತಿಗೆ ಕಾರಣ ಏನು, ಲಕ್ಷಣ ಏನು, ಎಷ್ಟು ಟೈಪ್ಸ್ ಇದೆ ಹಾಗೂ ಯಾವ ರೀತಿ ಟೆಸ್ಟ್ ಮಾಡಿಸೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ನ್ಯೂರೋಪತಿಲಿ ಏನಾಗುತ್ತಪ್ಪ ಅಂತಂದರೆ ಈ ನರಗಳು ಡ್ಯಾಮೇಜ್ ಆಗೋದಕ್ಕೆ ಯಾವ ರೀತಿ ಒಂದು ಪ್ರಮುಖ ಕಾರಣ ಅಂತಂತಂದರೆ ಪ್ರಮುಖವಾಗಿ ಡಯಾಬಿಟೀಸ್ ಅಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಒಂದು ಹತೋಟಿಯಲ್ಲಿ ಇಲ್ಲದಲೇ ಇದ್ದರೆ ಪ್ರಮುಖವಾಗಿ ಇದು ಕಾಯಿಲೆ ಆಗುತ್ತೆ. ಇದು ಕಾರಣಕ್ಕೆ ಏನಪ್ಪ ಅಂತಂದರೆ ರಕ್ತನಾಳಗಳಲ್ಲಿ ಈ ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದಲೇ ಇದ್ದಾಗ ಅದು ಡ್ಯಾಮೇಜ್ ಆಗಿ ಅದು ಪೌಷ್ಟಿಕಾಂಶ ಹಾಗೂ ಆಕ್ಸಿಜನ್ ಸಪ್ಲೈ ಮಾಡೋದನ್ನು ನರ್ವ್ಗಳಿಗೆ ನಿಲ್ಲಿಸ್ತದೆ, ಕಮ್ಮಿ ಮಾಡ್ತದೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ನರ್ವ್ಗಳಲ್ಲಿ ಉರಿ ಬರೋದು, ಟಿಂಗ್ಲಿಂಗ್ ಸೆನ್ಸೇಷನ್ ಅಂತಾರೆ, ಹಲವಾರು ಒಂದು ನ್ಯೂರೋಪತಿ ಲಕ್ಷಣಗಳು ಕಾಣಿಸ್ತದೆ. ಹಾಗೂ ಈ ಒಂದು ಕಿಡ್ನಿ ಡಿಸೀಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿನಲ್ಲಿ ಯಾವ ರೀತಿ ಸಾಲ್ಟ್ ಹಾಗೂ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನ್ಯೂರೋಪತಿ ಆಗ್ತದೆ. ಹಾಗೂ ಕೆಲವೊಂದು ಡ್ರಗ್ಸ್ ಅಂತಂದರೆ ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟು ಕೀಮೋಥೆರಪಿ ಅಂತ ಕೊಡ್ತಾರೆ. ಕೀಮೋಥೆರಪಿ ಡ್ರಗ್ಸ್ಗಳು ತಗೊಳ್ಳೋದ್ರಿಂದಲೂ ಈ ನ್ಯೂರೋಪತಿ ನರಗಳು ಡ್ಯಾಮೇಜ್ ಆಗೋದು ಅವೆಲ್ಲದು ಒಂದು ಕಾಣಿಸ್ತದೆ. ಹಾಗೂ ಕೆಲವೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದರೆ ಈ ಗುಲಿಯನ್ ಬರೆ ಸಿಂಡ್ರೋಮ್, GB ಸಿಂಡ್ರೋಮ್ ಅಂತಾರೆ. ಹಾಗೂ ರೊಮ್ಯಾಟೈಡ್ ಆರ್ಥ್ರೈಟಿಸ್, ಇದರಲ್ಲೆಲ್ಲದರಲ್ಲೂ ನರಗಳ ಒಂದು ಡ್ಯಾಮೇಜ್ ಆಗೋದ್ರಿಂದ ಈ ಒಂದು ನ್ಯೂರೋಪತಿ ಲಕ್ಷಣಗಳು ಕಾಣಿಸ್ತದೆ. ಹಾಗಾದರೆ ಈ ನ್ಯೂರೋಪತಿ ಬಂದಾಗ ಯಾವ ರೀತಿ ಲಕ್ಷಣಗಳಿರ್ತದೆಪ್ಪ ಅಂತಂದರೆ ಪ್ರಮುಖವಾಗಿ ಟಿಂಗ್ಲಿಂಗ್ ಸೆನ್ಸೇಷನ್, ಬರ್ನಿಂಗ್ ಸೆನ್ಸೇಷನ್, ಪೇಯ್ನ್, ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಕೈ ಕಾಲಲ್ಲಿ ಉರಿ ಬರೋದು, ಪಾದ ಉರಿ ಬರೋದು, ಕೆಂಡ ಬೆಂಕಿ ಹಾಕ್ದಂಗೆ ಆಗೋದು, ಸೂಜಿಲಿ ಚುಚ್ಚಿದಂಗೆ ಆಗೋದು, ಹಾಗೂ ಈ ಒಂದು ನೋವು ಬರೋದು, ಮಸಲ್ ವೇಸ್ಟಿಂಗ್ ಅಂತಂತಂದರೆ ಮಾಂಸಗಳಲ್ಲಿ ಶಕ್ತಿ ಇಲ್ಲದಲೇ ಇರೋದು, ಇವೆಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಈ ಪ್ರಮುಖವಾಗಿ ನಮ್ಮ ದೇಹದಲ್ಲಿ 3 ಥರ ನರ್ವ್ ಇರ್ತದೆ. ಒಂದು ಮೋಟಾರ್ ನರ್ವು, ಸೆನ್ಸರಿ ನರ್ವ್, ಆಟೋನಾಮಿಕ್ ನರ್ವ್. ಈ 3 ಥರ ನರ್ವ್ಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತದೆ. ಮೋಟಾರ್ ನರ್ವ್ ಆಗೋದ್ರಿಂದ ಏನಾಗುತ್ತದೆ ಅಂದರೆ ಈ ಮಸಲ್ ಸ್ಟ್ರೆಂತ್ ಕಮ್ಮಿ ಆಗ್ತದೆ. ಮಸಲ್ ವೇಸ್ಟಿಂಗ್ ಅಂತಂದರೆ ಮಸಲ್ಗಳೆಲ್ಲದು ಒಂದು ಶಕ್ತಿಯುತ ಇದನ್ನು ಕಮ್ಮಿ ಕಡ್ಕೊಳ್ತದೆ. ಹಾಗೂ ಸೆನ್ಸರಿ ನರ್ವ್ಸಲ್ಲಿ ಏನಾಗ್ತಪ್ಪ ಅಂತಂದರೆ ಅದರಲ್ಲಿ ಯಾವುದೇ ರೀತಿ ಒಂದು ಸೆನ್ಸೇಷನ್, ಉರಿ ಆಗೋದು, ಬಿಸಿ ಆಗೋದು ಅವೆಲ್ಲದನ್ನು ತಡೀತದೆ ಅಂತಂದರೆ ಅಷ್ಟು ಸೆನ್ಸೇಷನ್ನು ಕಳ್ಕೊಳ್ತದೆ. ಹಾಗೂ ಆಟೋನಾಮಿಕ್ ನರ್ವ್ಸ್ ಅಂತಂದರೆ ನಮ್ಮ ದೇಹದ ಒಳಗಡೆ ಒಂದು ಏನೇನು ಕ್ರಿಯೆಗಳು ನಡೀತದೆ, ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು, ಇವೆಲ್ಲದೂ ಕಂಟ್ರೋಲ್ ಮಾಡೋದೇ ಆಟೋನಾಮಿಕ್ ನರ್ವ್ಸ್ ಸಿಸ್ಟಮ್ಮು. ಇವೆಲ್ಲದರಲ್ಲೂ ಏರುಪೇರಾಗೋದ್ರಿಂದ ನ್ಯೂರೋಪತಿ ಕಾಣಿಸ್ಕೊಳ್ತದೆ. ಈ ನ್ಯೂರೋಪತಿಲಿ ಹಾಗಾದರೆ 2 ಥರ ನ್ಯೂರೋಪತಿ ಇದೆ, ಮಾನೋ ನ್ಯೂರೋಪತಿ ಹಾಗೂ ಪಾಲಿನ್ಯೂರೋಪತಿ. ಮಾನೋ ನ್ಯೂರೋಪತಿ ಅಂತಂದರೆ ಸಿಂಗಲ್ ನರ್ವ್ ಡ್ಯಾಮೇಜ್ ಆಗ್ತದೆ. ಯಾವುದಾರ ಒಂದು ನರ್ವ್ ಡ್ಯಾಮೇಜ್ ಆಗೋದ್ರಿಂದ, ಡಿಸ್ಫಂಕ್ಷನ್ ಆಗೋದ್ರಿಂದ ಈ ಒಂದು ಕಾಣಿಸ್ಕೊಳ್ತದೆ. ಉದಾಹರಣೆಗೆ ಏನಪ್ಪ ಅಂತಂದರೆ ಫೇಶಿಯಲ್ ಪ್ಯಾರಾಲಿಸಿಸ್ ಅಂದರೆ ಬೆಲ್ಸ್ ಪ್ಯಾಲ್ಸಿ ಅಂತಾರೆ, ಅದರಲ್ಲಿ ಫೇಶಿಯಲ್ ನರ್ವ್ ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಈ ಫೇಶಿಯಲ್ ನರ್ವ್ಗೆ ಯಾವ ರೀತಿ ಒಂದು ಪೌಷ್ಟಿಕಾಂಶ, ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗೋದ್ರಿಂದ ಈ ಒಂದು ಫೇಶಿಯಲ್ ನರ್ವ್ ಒಂದು ಎಫೆಕ್ಟ್ ಆಗೋದ್ರಿಂದ ಫೇಶಿಯಲ್ ಪ್ಯಾಲ್ಸಿ ಆಗ್ತದೆ. ಮಾನೋ ನ್ಯೂರೋಪತಿಗೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತಂತಾರೆ. ಅದರಲ್ಲಿ ಮೀಡಿಯನ್ ನರ್ವ್ ಎಫೆಕ್ಟ್ ಆಗೋದ್ರಿಂದ ಈ ಒಂದು ಕಾಯಿಲೆ ಒಂದು ಆಗ್ತದೆ. ಹಾಗೂ ಕ್ಯುಬೈಟಲ್ ಟನಲ್ ಸಿಂಡ್ರೋಮ್ ಅಂತಾರೆ, ಅದು ಅಲ್ನಾರ್ ನರ್ವ್ ಎಫೆಕ್ಟ್ ಆಗೋದ್ರಿಂದ ಆಗ್ತದೆ. ಹಾಗೂ ಕಾಮನ್ ಪೆರೋನಿಯಲ್ ನರ್ವು, ಫಿಮೋರಲ್ ನರ್ವು, ರೇಡಿಯಲ್ ನರ್ವು, ಈ ಥರ ಎಲ್ಲ ಇಂಡಿವಿಜುವಲ್ ಒಂದೊಂದೇ ನರ್ವ್ ಅಫೆಕ್ಟ್ ಆಗೋದ್ರಿಂದ ಈ ಒಂದು ಮಾನೋ ನ್ಯೂರೋಪತಿ ಆಗ್ತದೆ. ಹಾಗೂ ಪಾಲಿನ್ಯೂರೋಪತಿಗೆ ಒಂದು ಪ್ರಮುಖವಾದ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಡಯಾಬಿಟೀಸ್. ಪಾಲಿನ್ಯೂರೋಪತಿ ಅಂತಂದರೆ ದೇಹದಲ್ಲಿ ಎಲ್ಲ ಕಡೆ ಒಂಥರ ಕೈಕಾಲು ಪೇಷಂಟ್ಸ್ ಹೇಳ್ತಿರ್ತಾರೆ, ಸರ್ ಕೈಕಾಲು ಉರಿ ಬರ್ತಾರೆ, ಪಾದ ಉರಿ ಬಂದಂಗೆ ಆಗುತ್ತೆ, ಕೈ ಉರಿ ಬಂದಂಗೆ ಆಗುತ್ತೆ, ರಾತ್ರಿ ನಿದ್ದೆ ಕೊಡೋದಿಲ್ಲ, ಸೂಜಿ ಚುಚ್ಚಿದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಇವೆಲ್ಲ ಒಂದು ಲಕ್ಷಣ ಕಾಣಿಸ್ಕೊಳ್ಳೋದ್ರಿಂದ ಇದು ಪಾಲಿನ್ಯೂರೋಪತಿ ಅಂತಂತಾರೆ. ಹಾಗೂ ಪ್ರಮುಖವಾಗಿ ಈ ಕಾರಣಗಳಲ್ಲಿ ನಾನು ಏನೇನು ಹೇಳಿದೆ, ಈಗ ಡಯಾಬಿಟಿಸ್ ಇರ್ಬೋದು, ಆಟೋ ಇಮ್ಯೂನ್ ಡಿಸಾರ್ಡರ್ ಇರ್ಬೋದು, ಕಿಡ್ನಿ ಇರ್ಬೋದು, ಹಾಗೂ ಡ್ರಗ್ಸ್
ಸ್ಟ್ರೆಸ್ ಇರ್ಬೋದು. ಇದರ ಜೊತೆಗೆ ಪ್ರಮುಖವಾಗಿ ಏನಪ್ಪ ಅಂದರೆ ವೈಟಮಿನ್ ಡಿಫಿಷಿಯನ್ಸಿ, ಅದರಲ್ಲೂ ವೈಟಮಿನ್ B12 ಡಿಫಿಷಿಯನ್ಸಿ ಇದು ಕಮ್ಮಿ ಇರೋದ್ರಿಂದ ಕೈಕಾಲು ಉರಿ ಬರೋದು, ನ್ಯೂರೋಪತಿ ಆಗೋ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಈ ನ್ಯೂರೋಪತಿ ಆದಾಗ ಅವ್ರಿಗೆ ಯಾವ ರೀತಿ ಒಂದು ಸಫರ್ ಪಡ್ತಾರೆ, ಅದು ತುಂಬಾ ಉರಿ, ಕೈಕಾಲು ನೋವು, ಟಿಂಗ್ಲಿಂಗ್ ಸೆನ್ಸೇಷನ್ನು ಇವೆಲ್ಲ ಒಂದು ಇರ್ತದೆ. ಇದಕ್ಕೆ ಯಾವ ರೀತಿ ಪರೀಕ್ಷೆ ಮಾಡಿಸ್ಕೋಬೇಕಪ್ಪ ಅಂತಂದರೆ ಪ್ರಮುಖವಾಗಿ ಎಕ್ಸ್ರೇ, CT, MRI ಜೊತೆಗೆ ನರ್ವ್ ಕಂಡಕ್ಷನ್ ವೆಲಾಸಿಟಿ NCV ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಆಮೇಲಿಂದ EMG ಒಂದು ಎಲೆಕ್ಟ್ರೋಮಯೋಗ್ರಫಿ ಅಂತ ಹೇಳ್ತಾರೆ. ಈ ಒಂದು ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ನ್ಯೂರೋಪತಿ ಇರೋದು ಗೊತ್ತಾಗ್ತದೆ. ಇದನ್ನು ಈ ಥರ ಒಂದು ಲಕ್ಷಣಗಳು ಕಂಡು ಬಂದಲ್ಲಿ ಹತ್ತಿರವಿರತಕ್ಕಂತಹ ಒಂದು ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಿ ಸೂಕ್ತ ಒಂದು ಯಾವುದು ಸಲಹೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ವೈಟಮಿನ್ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು, ಯಾವುದೇ ಒಂದು ಇದು ಅನ್ನೋದನ್ನ ತೊಂದರೆಯಿಂದ ಆಗಿದೆ ಅನ್ನೋದನ್ನು ಕಂಡುಹಿಡ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ತಗೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.